ಅನ್ಸಿದ್ರೆ ಹೇಳಿ. ಯಾಕಂದ್ರೆ ಮನೆಗೆ ಹೋಗ್ತೀನಿ ಅಂತ ಖುಷಿಯಿಂದ ಹೋದ್ರಿ, ಬಹಳ ಟಯರ್ಡ್ ಆಗಿತ್ತು ಅಂತ ಹೇಳಿ ಹಾಗೆ ವಾಪಸ್ ಬಂದ್ರಲ್ಲ. ಹೇಳ್ಬೇಕನ್ಸಿದ್ರೆ ಹೇಳ್ರಪ್ಪ, ಇಲ್ಲಾಂದ್ರೆ ಏನು ಫೋರ್ಸ್ ಇಲ್ಲ. ಚೆನ್ನಾಗಿ ಮಸಾಜ್ ಮಾಡಕತ್ತೀರಿ ನಂದಿನಿ, ಚಂದ ನಿದ್ದೆ ಬರತೈತಿ. ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಮಾಡ್ತೀರಾ? ನೀವು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ನಂಗೆ ಟಯರ್ಡ್ ಆಗೈತಿ, ಒಂದು ಹೆಡ್ ಮಸಾಜ್ ಬೇಕಾಗೈತಿ, ನಂಗೆ ಒಬ್ಬರು ಚಂದಾಗಿ ಮಾತಾಡಿಸಿ ಈಗ ಬಂದ, ಮಲಗ್ತೀಯಾ, ಟೀ ಕುಡಿತೀಯಾ ಅಂತ ಕೇಳಕ್ಕೂ ಮನೆಗೆ ಯಾರು ಇಲ್ಲಾರ್ದಂಗೆ ಆಗ್ಬಿಡ್ತು. ಅಲ್ಲ, ನಿಮ್ಮ ತಾಯಿ ನಿಮ್ಮ ಹೆಂಡತಿ ಮನ್ಯಾಗ ಅದಾರಲ್ಲ? ಹಾಂ ಅದಾರ. ಅಂದರೆ ಅವ್ವಾಗೂ ಹೋಗ್ಲಿ ಬಿಡಿ, ಎಲ್ಲ ಯಾಕೆ ಸುಮ್ಮನೆ. ಅದೇ ನಿಮ್ಗೆ ನಾನು ಬರೀ ನರ್ಸು, ನನ್ನ ಮುಂದೆಲ್ಲ ಅದೆಲ್ಲ ಹೇಳಬೇಕು ಅಂತ ಅನ್ನಿಸ್ತಿಲ್ವೇನೋ. ಪರವಾಗಿಲ್ಲ ಬಿಡಿ, ಹೇಳಿಲ್ಲ ಅಂದರೆ ನಡೆಯುತ್ತೆ. ನನ್ನ ಕರ್ತವ್ಯ ಪೇಷಂಟ್ಗಳನ್ನ ಆರೈಕೆ ಮಾಡೋದು, ಮಾಡ್ತೀನಿ. ಆದ್ರೆ ಎಲ್ಲರ ಥರ ನೀವಲ್ಲ, ನೀವು ಯಾವತ್ತಿದ್ರೂ ನಂಗೆ ಸ್ಪೆಷಲ್ಲ. ಏನಂದ್ರಿ? ಡಾಕ್ಟ್ರ್ ಯಾವಾಗೂ ಸ್ಪೆಷಲ್ ಅಲ್ಲೇನ್ರಿ? ಅಂದರೆ ನೀವು ಡಾಕ್ಟ್ರಲ್ಲ, ಸ್ಪೆಷಲ್ಲು. ಪೇಷಂಟ್ಗಳು ಟ್ರೀಟ್ಮೆಂಟ್ ಮಾಡೋ ಥರ ಡಾಕ್ಟ್ರುಗಳಿಗೆ ಮಾಡೋಕ್ಕಾಗತ್ತಾ ಅಂತ. ಹಾಂ ಹೌದು, ಅದು ನಿಜ. ಪರವಾಗಿಲ್ಲ, ಚೆನ್ನಾಗಿ ಮಸಾಜ್ ಮಾಡ್ತೀರಿ. ಪರವಾಗಿಲ್ಲ ಬಿಡಿ, ನೀವೇನು ಹೇಳಬೇಡಿ, ನಡೆಯುತ್ತೆ. ಅಂದರೆ ಯಾರ ಹತ್ರದ್ರೂ ಏನಾದ್ರು ಶೇರ್ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತಾ, ಮತ್ತು ಏನಾದ್ರು ಸೊಲ್ಯೂಷನ್ನು ಸಿಗ್ತಿರ್ತೈತಿ ಪ್ರಾಬ್ಲಮ್ಗೆ ಅಂತ ಅಷ್ಟೇ. ಆ ಥರ ಏನು ಪ್ರಾಬ್ಲಮ್ ಅಂತ ಏನಿಲ್ಲ. ಅದೇ ನನ್ನ ಹೆಂಡತಿಗೆ ಅರ್ಥ ಆಗ್ತಿಲ್ಲ ಏನು ನನ್ನ ಪರಿಸ್ಥಿತಿ ಏನು ಅಂತ ಹೇಳಿ. ಡಾಕ್ಟರ್ ಕೆಲಸ ಅಂದರೆ ಎಷ್ಟು ಹೆಟ್ಟಿಕ್ ಇರುತ್ತೆ ಅಂತ ಈಗ ಅರ್ಥ ಆಗೋಲ್ದು. ಅದನ್ನ ಅರ್ಥನ ನಾನು ಸ್ವಲ್ಪ ತಾಳ್ಮೆಯಿಂದ ಮಾಡಿಸ್ಬೇಕಿತ್ತು. ಇಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ನಿಮ್ದು ಅರೇಂಜ್ ಮ್ಯಾರೇಜ್ ಅನ್ಸುತ್ತೆ ಪಾಪ. ನಾನು ಬಂದಿದ್ನಪ್ಪ ನಿಮ್ಮ ಮದುವೆಗೆ, ಕರೆದಿದ್ರಲ್ಲ. ನೀವು ಡಾಕ್ಟರ್ನ ಮದುವೆ ಆಗಿದ್ರೆ ಅಥವಾ ನರ್ಸ್ನ ಮದುವೆ ಆಗಿದ್ರೆ ಈ ಪ್ರೊಫೆಷನ್ ಬಗ್ಗೆ ಗೊತ್ತಿರ್ತಿತ್ತಲ್ಲ, ಸೇಮ್ ಪ್ರೊಫೆಷನ್ ಆಗ್ತಿತ್ತು. ಆವಾಗ ಈ ಥರ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರೋದಾದರೂ ಕಡಿಮೆ ಆಗ್ತಿತ್ತೇನೋ. ಅಲ್ಲ, ನನ್ನ ಅಭಿಪ್ರಾಯ. ಯಾಕಂದರೆ ಪ್ರೊಫೆಷನ್ ಬಗ್ಗೆ ಗೊತ್ತಿರುತ್ತಲ್ಲ. ಪಾಪ ನಿಮ್ಮ ಹೆಂಡತಿ ಹಳ್ಳಿಯವ್ರು ಅನ್ಸುತ್ತೆ, ಸ್ವಲ್ಪ ಹಾಗೆ ಕಾಣಿಸಿದ್ರು ನನಗೆ. ಅದಕ್ಕೆ ಅವರಿಗೆ ಏನು ಅಷ್ಟು ಗೊತ್ತಾಗಲ್ಲ ಪಾಪ. ಅಲ್ಲ, ಸೇಮ್ ಪ್ರೊಫೆಷನ್ ಇರೋ ನರ್ಸೋ ಡಾಕ್ಟ್ರನ್ನೋ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಹಾಂ, ನನಗೂ ಈಗ ಅನ್ಸಕತ್ತೈತಿ. ನಾನೇನೋ ಲೆಕ್ಕ ಹಾಕಿದೆ, ಅದೇನೋ ಲೆಕ್ಕ ಎಲ್ಲ ಉಲ್ಟಾ ಆಯಿತು. ಸ್ವಲ್ಪ ನೆತ್ತಿ ಮೇಲೆ ಒತ್ತಿರಿ, ಇಷ್ಟು ನೋತೈತೆ ನೋಡಿ. ಹೌದಾ? ಅರೇಂಜ್ ಮ್ಯಾರೇಜ್ ಅನ್ಸುತ್ತೆ ಅಲ್ಲ? ನಿಮ್ಮ ಅತ್ತೆ ಮಗಳೇನೋ ಅಂತ ಹೇಳ್ತಿದ್ರು ಎಲ್ಲರೂ ಮದುವೆಯಾಗ. ಅಯ್ಯೋ, ಅರೇಂಜ್ ಮ್ಯಾರೇಜ್ ಅಲ್ಲ ರೀ, ಲವ್ ಮ್ಯಾರೇಜು. ನಾನು ಮದುವೆ ಆಗಬೇಕಾಗಿದ್ದು ನನ್ನ ಸ್ವಂತ ಸೋದರತ್ತೆ ಮಗಳನ್ನ. ಹೆಸರು ನಿಹಾರಿಕಾ ಅಂಥೇಳಿ. ಆದ್ರೆ ನಂಗೆ ಆಕಿ ಇಷ್ಟ ಇದ್ದಿದ್ದಿಲ್ಲ. ಅಂದ್ರೆ ಆಕಿ ಭಾಳ ಪಾಶ್ ಇದ್ಲು, ಭಾಳ ಅಂದ್ರೆ ಭಾಳ ಪಾಶ್ ಇದ್ಲು. ಆಮೇಲೆ ಆಕಿ ಬೇರೆ ಥರ ಇದ್ಲು. ನನಗೆ ಈಗ ಅನ್ಸಕತ್ತೈತಿ ಆ ಥರ ಇದಕ್ಕಿನ್ ಮದುವೆ ಆಗಬೇಕಿತ್ತು, ಅಥವಾ ಸೇಮ್ ಪ್ರೊಫೆಷನ್. ನಂಗೆ ಈಗ ಅನ್ಸುತ್ತೆ ನರ್ಸ್ ಮದುವೆ ಆಗಿದ್ರು ಚಲೋ ಇತ್ತು. ನಿಮ್ಮ ಥರ ಕೇರ್ ಮಾಡಿ ನೀಟಾಗಿ ಮಸಾಜ್ ಮಾಡ್ತಿದ್ಲು, ಅರ್ಥ ಮಾಡ್ಕೋತಿದ್ಲು ಅಂತ. ಕಾಲ ಮಿಂಚಾಯ್ತು ಅಂತೀರಾ? ಹಾಂ, ಇನ್ನೇನು ಮಾಡ್ತೀರಿ ಹೇಳಿ. ಸ್ವಲ್ಪ ಮಲಗ್ತೀರಿ? ಇನ್ನೂ ಸ್ವಲ್ಪ ಹೊತ್ತು ಒತ್ಬಿಟ್ಟು ನೀವು ನಿಮ್ಮ ಡ್ಯೂಟಿಗೆ ಹೋಗಿ. ನಂದು ಡ್ಯೂಟಿ ಮುಗೀತು. ನಾನು ತುಂಬ ಪ್ರೊಫೆಷನ್ ಅಪ್ಪ. ಡ್ಯೂಟಿಲಿದ್ದಾಗೆಲ್ಲ ಆಫ್ ಡ್ಯೂಟಿ ಕೆಲಸ ಮಾಡಲ್ಲ. ನೀವು ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ನಂಗೆ ನಡೆಯುತ್ತೆ. ಮನೆಯಾಗ ನಾನೊಬ್ಳ. ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಊರೊಳಗಿರ್ತಾರೆ. ನಾನಿಲ್ಲಿ ನಮ್ಮ ಸೋದರತ್ತಿ ಮನೆಯಾಗಿದ್ದೀನಿ ನಾನು. ಓ ಹೌದಾ? ಅಂದರೆ ಅತ್ತೆ ಮಗಂಗ ಮದುವೆ ಮಾಡ್ಕೊಬಿಡ್ಬೇಕು ಅಂತ ಏನಾರು? ಅಯ್ಯೋ, ನನ್ನ ಸೋದರತ್ತನ ಮದುವೆ ಆಗಿಲ್ಲ, ಇನ್ನು ಮಗ ಎಲ್ಲಿಂದ ಬರ್ತಾನೆ? ಅವರು ಮದುವೆ ಆಗಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಮದುವೆ ಆಗಿಲ್ಲ, ಒಬ್ಬರೇ ಇರ್ತಾರೆ. ಅವ್ರ ಜೊತೆಗೆ ನಾನು ಅದೀನಷ್ಟ. ಅಂದರೆ ಅವ್ರು ಯಾವಾಗಲೂ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಿದ್ರು. ಈಗ ಮತ್ತೆ ನಾನು ಈ ಥರ ಇಲ್ಲಿ ಕೆಲಸ ಮಾಡ್ತೀನಲ್ಲ, ಅವರು ಇಲ್ಲೇ ನನ್ನ ಜೊತೆಗೆ ಬಂದಿದ್ದಾರೆ ಅಷ್ಟೇ. ಅವರು ಅಲ್ಲ, ಅವ್ರ ಊರೊಳಗೆ ಅವ್ರು ಇರ್ತಾರೆ. ಅಂದ್ರೆ ನಮ್ಮ ಅಜ್ಜಾಜಿ ಆಸ್ತಿ ಎಲ್ಲ ಅಲ್ಲೇ ಐತಲ್ಲ, ಅಲ್ಲಿರ್ತಿದ್ರು. ಇವಾಗ ನಾನು ಒಬ್ಬಳೇ ಇರ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ ಅಷ್ಟೇ. ನೀ ಎಲ್ಲ ಒಬ್ಬಳೇ ಇರಪ್ಪ, ಇವಳು ಇಲ್ಲಿ ಒಬ್ಬಳೇ ಇರಪ್ಪ, ಇಬ್ಬರು ಜೊತೆಗಿರಿ ಅಂತ ಅಷ್ಟೇ. ನೀವು ಮಲ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ನಾನೆಲ್ಲ ನೀಟಾಗಿ ಮಸಾಜ್ ಮಾಡ್ತೀನಿ. ಓಕೆ ನೋಡಿ, ನಿಮ್ಮ ಥರ ನೀಟಾಗಿ ಮಸಾಜ್ ಮಾಡಿ ಎಷ್ಟು ನೀಟಾಗಿ ಮಸಾಜ್ ಮಾಡ್ತೀರಾ.
ಅಯ್ಯೋ ಹೋದ ತಕ್ಷಣನೇ ಬರ್ಡೇಗೆ ವಿಶ್ ಮಾಡಿಲ್ಲ ಅಂತ ಜಗಳ ಮಾಡ್ಬಿಟ್ಲು. ಏನು ಹೇಳೋದು ಹೇಳಿ ಇಂಥ ಹೆಂಡ್ತಿಗೆ. ಇಷ್ಟು ಮುದ್ದಾಗಿ ಮಲ್ಕೊಂಡಿರ ನೋಡಿ, ಇಷ್ಟು ಮುದ್ದು ಮುದ್ದು ಮುಖ ಐತಿ. ಪಾಪ ಎಷ್ಟೊಂದು ಟಯರ್ಡ್ ಆಗಿರಿ. ಮೊದಲೇ ಹೇಳಿದ್ರೆ ಮನೆಗೆ ಹೋಗೋ ಬದಲು ಇಲ್ಲೇ ಮಲಗಿದ್ರೆ ನಾನು ಮೊದಲೇ ಮಸಾಜ್ ಮಾಡ್ತಿದ್ದೆ. ನನ್ನ ಮುದ್ದು ಡಾಕ್ಟರ್ ಚಶ್ಮಾ ಇಲ್ಲ ಅಂದ್ರೂ ಮುದ್ದು ಮುದ್ದಾಗಿ ಕಾಣ್ತಾನೆ. ಏನ್ರಿ ಇದು ನಂದಿನಿ? ಓಹ್, ನೀವು ಮಲಗಿಲ್ವಾ? ಸಾರಿ, ಅದು ಡಾಕ್ಟರ್, ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಹೆಂಗೆ ಹೇಳಬೇಕೋ ಗೊತ್ತಿಲ್ಲ. ನೀವು ಈ ಥರ ನಂಗೆ ಹತ್ತಿರದಾಗಿದ್ರಲ್ಲ, ನಾನು ನಿಮ್ಮನ್ನು ಭಾಳ ಲವ್ ಮಾಡ್ತಿದ್ದೆ. ನೀವು ನನ್ನ ಪ್ರೀತಿನ ಯಾವತ್ತೂ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ನಾನು ಸಾರಿ. ನಿಂತ್ಕೊಳ್ಳಿ ಒಂದು ನಿಮಿಷ, ಹೋಗ್ಬೇಡಿ, ನಿಂತ್ಕೊಳ್ರಿ. ಸಾರಿ ಡಾಕ್ಟರ್. ಬನ್ರಿ ಇಲ್ಲಿ. ಮಾಡೋದೆಲ್ಲ ಮಾಡಿ ಅಷ್ಟು ದೂರ ನಾಚ್ಕೊಂಡು ನಿಂತ್ಕೊಂಡ್ರೆ ಹಂಗ. ಬರ್ರಿ ಇಲ್ಲಿ. ಸಾರಿ. ನಿಮ್ಮ ಸಾರಿನ ಯಾರೀ ಕೇಳ್ತಾರ? ಯಾರಿಗೆ ಬೇಕ್ರಿ ನಿಮ್ಮ ಸಾರಿ? ಅಲ್ಲ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ಹೇಳ್ಬೇಕು ತಾನೆ? ಹೇಳ್ಬೇಕು ತಾನೆ? ಅದು ಗೊತ್ತಿಲ್ಲ. ನೀವು ಆ ಥರ ಸಂಕಟ ಪಡೋದೆಲ್ಲ ನಂಗೆ ನೋಡೋಕ್ಕಾಗಲ್ಲ. ಯಾಕೋ ಇತ್ತೀಚೆಗೆ ಒಂದು 2-3 ತಿಂಗಳಾಯಿತು. ನಿಮ್ಮದು ಒಂದು 6 ತಿಂಗಳೇನೋ ಆಯ್ತಲ್ಲ ಮದುವೆ ಆಗಿ. ಏನು ಎಷ್ಟು ತಿಂಗಳಾಯಿತು ನಂಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಈಗ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಭಾಳ ಡಲ್ ಇರ್ತೀರಿ. ಮೊದಲಾದ್ರೆ ನೀವು ಖುಷಿಯಿಂದ ಇರ್ತಿದ್ರಿ, ನನಗೂ ಖುಷಿ ಆಗೋದು. ಈಗ ನೋಡಿದ್ರೆ ನೀವು ಖುಷಿನೇ ಕಳ್ಕೊಂಡ್ಬಿಟ್ಟಿದ್ರಿ. ಅದಕ್ಕೆ ನಂಗೆ ಭಾಳ ಅಂದರೆ ಭಾಳ ಕಷ್ಟ ಆಗಿತ್ತು. ಓಹ್ ಹೌದಾ? ಏನಾಯ್ತಂತ ಕೇಳ್ಬೋದಾ? ಏನೂ ಇಲ್ಲ ಬಿಡ್ರಿ, ಇರಲಿ. ಯಾಕೋ ನನ್ನ ಹೆಂಡತಿಗೆ ನನ್ನ ಪ್ರೊಫೆಷನ್ ಬಗ್ಗೆನೇ ಅರ್ಥ ಆಗ್ತಿಲ್ಲ. ನಾನು ಏನೇ ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ. ಇವತ್ತು ಅವಳ ಬರ್ಡೇ ಇತ್ತು. ನಂಗೆ ನಿಮಗೆ ಗೊತ್ತಲ್ಲ, ನಾನು ಇಲ್ಲೇ ಅದೀನಿ. ನಾನು 24 ಅವರ್ ಡ್ಯೂಟಿ ಮಾಡಿ ನಾನು ಈಗ ಹೋಗಿ ಮಲಗೋಣ ಅಂತ ಹೋದೆ. ಆಕೆ ಬರ್ಡೇ ಅಂತ ನಂಗೆ ಯಾವ ಡೇಟ್ ಅನ್ನೋದೇ ಮರ್ತೋಗಿತ್ತು ಇವತ್ತು. ಅಂಥದ್ರಾಗ ನನಗೆ ಆ ಟಯರ್ಡ್ನೆಸ್ ಒಳಗೆ ನಂಗೆ ಆಕೆ ಬರ್ಡೇ ಹೆಂಗೆ ನೆನಪಿರುತ್ತೋ ನೀನೇ ಹೇಳು. ಹೌದಿಲ್ಲ? ನೀನು ಅಂತ ಕರಿಬೋದಲ್ಲ? ನಂಗೆ ನೀವು ಅಂತ ನೀವು ಕರೆಯೋಕ್ಕಿಂತ ನೀನು ನಂದಿನಿ ಅಂತ ಕರೆದ್ರೇ ಇಷ್ಟ. ನಂದು ಅಂದರೆ ಇನ್ನೂ ಇಷ್ಟ. ಸರಿ. ನಂದಿನಿ, ಹೇಳಿ. ಆಕೆ ಬರ್ಡೇ ಅಂತ ಹೇಳಿ ವಿಶ್ ಮಾಡಿಲ್ಲ ಅಂತೇಳಿ ನಮ್ಮ ಅವ್ವನ ಹತ್ರ ನನ್ನ ಹತ್ರ ಮನ್ಯಾಗನ ಒಂದು ಕುರುಕ್ಷೇತ್ರ ಮಾಡಿಬಿಟ್ಲು. ನಾನು ಇಲ್ಲಿ ಫೆಡಪ್ ಆಗೋಗಿರ್ತೀನಿ. ನಂಗೆ ಇಲ್ಲಿ ಎಷ್ಟೊಂದು ಟಯರ್ಡ್ ಆಗಿರ್ತೈತಿ. ಅಲ್ಲೋಗಿ ಹಾಕಿದೊಂದು ಕೇಳತ್ಲೆ ನಂಗೆ ಗೊತ್ತಿಲ್ಲ. ಅಷ್ಟಕ್ಕೆ ಕೋಪ ಮಾಡಿಕೊಂಡ್ಲು. ನನಗೂ ಸಿಟ್ಟು ಬಂತು. ನಾನು ಒಂದು ಮಾತಾಡಿದೆ. ಇನ್ನು ಅಲ್ಲಿದ್ರೆ ಇನ್ನೂ ಜಗಳ ಆಗುತ್ತೆ ಅಂತೇಳಿ ಬಂದೆ ಅಷ್ಟೆ. ಓ ಹೌದಾ? ಸರಿ, ನೀವಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಪಾಪ ಯಾಕೆ ಎದ್ರಿ? ನಾನು ಆ ಥರ ಮಾಡಬಾರ್ದಾಗಿತ್ತು. ಸಾರಿ. ಇರಲಿ ಪರವಾಗಿಲ್ಲ. ಅಷ್ಟ ನಾನು ಒಂದು ಸ್ವಲ್ಪ ದುಡುಕ್ದೆ ಅಂತ ಅನ್ನಿಸ್ತು. ಇಲ್ಲಪ್ಪ, ಇಲ್ಲ, ನೀವೇನು ದುಡುಕಿಲ್ಲ. ಹೊರಗಡೆ ಕೆಲಸ ಮಾಡೋ ಗಂಡಸ್ರಿಗೆ ಅಷ್ಟು ಸ್ವಲ್ಪ ಪೇಷನ್ಸ್ ಕಮ್ಮಿ ಆಗೋದು, ಟೆಂಪರ್ ಜಾಸ್ತಿ ಆಗೋದೆಲ್ಲ ಇರುತ್ತೆ. ನಿಮ್ದೇನು ತಪ್ಪಿಲ್ಲಪ್ಪ. ನಿಮ್ಮ ಹೆಂಡತಿನ ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳೋದೆಲ್ಲ ನಿಮ್ಮ ಹೆಂಡತಿ ಯಾವಾಗಲೂ ಕಡಿಮೆನ ಬಿಡಿ. ಹಂಗಂತೀರಾ? ನನಗೆ ಈಗ ಅನ್ಸಕತ್ತೈತಿ ಸುಮ್ಮನೆ ರೇಗಿದ್ನೇನೋ ಪಾಪ. ಮತ್ತು ಎಲ್ಲ ಹೆಂಡತಿಗೂ ಇರುತ್ತಲ್ಲ. ಅಷ್ಟಕ್ಕೂ ಹೇಳಿದೆ ನಾನು, ನಂದಿನಿ ಸಾಯಂಕಾಲ ಹೋಗೋಣ, ಪಾರ್ಟಿ ಮಾಡೋಣ, ಎಲ್ಲ ಮಾಡೋಣ ಅಂದೆ. ಆದ್ರೂ ಏನು ಅಂದರೆ ಇವತ್ತಾಗಲ್ಲ, ಇವತ್ತು ಬೇಡ. ನಾನು ಸಾಯಂಕಾಲ ಮತ್ತೆ ಡ್ಯೂಟಿ ಇತ್ತು. ನಾಳೆ ಹೋಗೋಣ. ನಾಳೆ ಸಾಯಂಕಾಲ ಫುಲ್ ರಜೆ ಇತ್ತು ನಂದು ಒಂದೇ. ಅದನ್ನು ಅರ್ಥ ಮಾಡ್ಕೋತಿಲ್ಲ. ನಮ್ಮ ಪ್ರೊಫೆಷನ್ನೇ ಹಿಂಗಂತ ಈಗ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಗೆ ಅದೇ ನಾನು ಹೇಳಿದ್ದು, ನೀವು ಸೇಮ್ ಪ್ರೊಫೆಷನ್ನಾಗಿರೋರ್ನ ಲವ್ ಮಾಡಿ ಮದುವೆ ಆಗಿದ್ರೆ ಇಷ್ಟೆಲ್ಲ ಇಶ್ಯೂ ಆಗ್ತಿರ್ಲಿಲ್ಲ. ಇಲ್ಲ ನಂದಿನಿ, ನಾನು ನೋಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸೇಮ್ ಪ್ರೊಫೆಷನ್ ಡಾಕ್ಟರ್ನೇ ಮದುವೆ ಆಗ್ಯಾರ, ಡೈವರ್ಸ್ ಆಗೈತಿ. ಅವ್ರಿಗೆಲ್ಲ ಜಾಸ್ತಿ ಆಸೆಗಳಿರ್ತಾವೆ ಹಂಗಿಂಗಂತ. ನಾನು ಹಳ್ಳಿ ಹಾಕಿ ಬಾಳೆ ಪಕ್ಷಿ ಮಾಡ್ತಾಳ ಅಂಥವೆಲ್ಲ ಇಷ್ಟಪಡಲ್ಲ, ಹೇಳ್ದಂಗೆ ಕೇಳ್ತಾಳ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ವಿಚಿತ್ರನೇ ನಡೆಯಾಕತ್ತೈತಿ. ಏನು ಮಾಡಬೇಕು? ಇರಲಿ ಬಿಡಿ. ಸಾರಿ. ಇಟ್ಸ್ ಓಕೆ. ನನಗೊಂದು ಕಾಫಿ ಹೇಳಿಬಿಡಿ. ನಾನು ಕಾಫಿ ಕುಡಿದು ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ತೀನಿ. ಬಾಗ್ಲಾಕೊಂಡು ಹೋಗ್ಬಿಡಿ ನೀವು. ಓಕೆ ಸರ್. ಛೇ, 1 ಸೆಕೆಂಡು ನಾನು ಮೈ ಮರ್ತ್ಬಿಡ್ತಿದ್ನಲ್ಲ. ಇವಳು ಮೈ ಮರ್ತಲು ಅಂತೇಳಿ ಪಾಪ ನನ್ನ ಹೆಂಡತಿ ಎಷ್ಟು ಬೇಜಾರು ಮಾಡ್ಕೋತಿದ್ಲೋ ಏನೋ. ಒಳ್ಳೆ ಕೆಲಸ ಆಯಿತು, ಮೈ ಮೇಲೆ ಪ್ರಜ್ಞೆ ಬಂತು.